ಇದು ASNL ಕಂಪ್ನಿ ತಯಾರಿಸಿದಂತಹ ಫುಲ್ವಿಕ್ ಆ್ಯಸಿಡ್ ಹಾಕಿದಂತಹ ಗಿಡ ನೋಡಿ. ಹೂವು ಮತ್ತು ಕಾಯಿ ಯಾವ ರೀತಿ ಹಿಡಿದಿದೆ ಅಂತ ನೀವೇ ಕಣ್ಣಾರ ನೋಡಬಹುದು. ಮತ್ತು ಸಿಂಪಡಿದಂತಹ ರೈತರು ಕೂಡ ಇಲ್ಲೇ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇದು ಫುಲ್ವಿಕ್ ಆ್ಯಸಿಡ್ ಈ ಥರ ಎಲ್ಲ ನಾವು ಸಿಂಪಡಿಸಿದ ಮೇಲೆ ನಿಮ್ಗೆ ಏನೇನು ಚೇಂಜಸ್ ಕಂಡೈತ್ರಿ? ಚಲೋ ಆಗೈತ್ರಿ. ಈಗ ಅದ ಎಲ್ಲ ಹೂ ಹಿಡಿಯೋದು, ಕಾಯಿ ಹಿಡಿಯೋದು ಎಲ್ಲ ಚೆನ್ನಾಗಿ ಬಂದೈತೆ. ಚೆನ್ನಾಗೈತ್ರಿ, ಮುಟ್ರಿಕಿಲ್ಲ. ಹಾಂ. ಏನು ಕೆಮಿಕಲ್ಲು ಸ್ಪ್ರೇ ಮಾಡಿಲ್ಲ, ಎಲ್ಲ ಬರೀ ಇದ್ರಲ್ಲೇ ಚೆನ್ನಾಗಿ ಬಂದಿದೆ. ಇದ್ರಾಗ ಮಾಡಿರೋದ್ರಿ ನಾವು. ಈ ಮೂಮೆಂಟ್ನಲ್ಲಿ ಇದ್ರಾಗ ಮಾಡಿರೋದು ನಾವು, ಮತ್ತೆ ಯಾವುದು ಹಾಕಿಲ್ಲ ನಾವು. ಬದನೇದು ಚೆನ್ನಾಗಿ ಬಂದಿದೆನಾ? ಅದು ಚೆನ್ನಾಗಿ. ಈ ತಾಕ್ನಲ್ಲಿ ನಾವು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿದ್ಧಪಡಿದಂತಹ ಸೂಡೋಮೋನಾಸ್ ಅನ್ನೋ ಒಂದು ಜೀವಾಣುವನ್ನು ನಾವು ಇದರಲ್ಲಿ ಹಾಕಿದ್ವಿ. ಅದರ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ. ಹೌದು, ಹೂ ಕಟ್ಟೋದು, ಕಾಯಿ ಕಟ್ಟೋದು ಎಲ್ಲ ಚೆನ್ನಾಗಿ ಬಂದಿದೆ. ನೀವೇ ನೋಡಬಹುದು ಡೈರೆಕ್ಟಾಗಿ ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಕಾಯಿ ಹಿಡಿದಿದೆ ಮತ್ತು ಹೂ ಕಟ್ಟಿದೆ ಅಂತ. ಗಿಡಗಳು ಕೂಡ ಏನೂ ಕೆಮಿಕಲ್ ಸ್ಪ್ರೇ ಮಾಡ್ದೇ ಒಳ್ಳೆ ಗುಣಮಟ್ಟದಲ್ಲಿರುವಂತಹ ಇಳುವರಿಯನ್ನು ತೋರಿಸ್ತಾ ಇದೆ. ಈ ತಾಕ್ನಲ್ಲಿ ಬೆಳೆದಿರುವಂತಹ ಬೆಳೆಗಳು ಅಮೈನೋ ಆ್ಯಸಿಡ್ 20% ಕಾನ್ಸಂಟ್ರೇಷನ್ನಲ್ಲಿ ಸ್ಪ್ರೇ ಮಾಡಿದ್ದು. ಇದರಲ್ಲೂ ಕೂಡ ಅಷ್ಟೇ ಕಾಯಿಗಳ ಸಂಖ್ಯೆ ತುಂಬ ಜಾಸ್ತಿಯಾಗಿ ತುಂಬ ಒಳ್ಳೆ ಗುಣಮಟ್ಟದಲ್ಲಿ ಕೂಡ ಬೆಳೆದೋಗಿದೆ. ಮತ್ತು ಹೂಗಳ ಸಂಖ್ಯೆ ಕೂಡ ತುಂಬ ಜಾಸ್ತಿನೇ ಇದೆ. ಹೂಗಳು ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ ನೀವೇ. ಇದು ಮಾಮೂಲಿಯಾಗಿ ಅಮೈನೋ ಆ್ಯಸಿಡ್ 20% ಇರುವಂತಹ ಗಿಡಗಳಿಗೆ ಸಿಂಪಡಿಸಿದ್ದು. ಮತ್ತು ನೆಕ್ಸ್ಟ್ ಈಗ ನೋಡೋದು ನಾವು ಸೂಡೋಮೋನಾಸ್ ಸಿಂಪಡಿಸಿರುವಂತಹ ಗಿಡಗಳು. ಮತ್ತು ನೆಕ್ಸ್ಟ್ ಇವಾಗ ಫುಲ್ವಿಕ್ ಆ್ಯಸಿಡ್ ಸಿಂಪಡಿದಂತಹ ಈ ಬೆಳೆ ತಾಕಿದ್ದು. ನೆಕ್ಸ್ಟ್ ಇವಾಗ ನೋಡೋವಂಥದ್ದು ಅಮೈನೋ ಆ್ಯಸಿಡ್ 40% ಕಾನ್ಸಂಟ್ರೇಷನ್, 40% ಶೇಕಡಾದಲ್ಲಿ ನಾವು ಹಾಕಿದ್ವಿ. ನೆಕ್ಸ್ಟ್ ಈಗ ಬದನೆಗೆ ಏನು ಕಾಣಿಸ್ತಿದೆ ಅಲ್ಲ, ಇದು ಹ್ಯೂಮಿಕ್ ಆ್ಯಸಿಡ್ ಕಾನ್ಸಂಟ್ರೇಷನ್ 12% ನಾವು ಸಿಂಪಡಿಸಿದ್ದು. ಮಾಮೂಲಿಯಾಗಿ ಇದರಿಂದ ನಾವು ಏನು ನೋಡ್ಬೋದು ಅಂತಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಆ್ಯಸಿಡ್ಗಳು ಅಂತಂದರೆ ಹ್ಯೂಮಿಕ್ ಆ್ಯಸಿಡ್, ಅಮೈನೋ ಆ್ಯಸಿಡ್, ಫುಲ್ವಿಕ್ ಆ್ಯಸಿಡ್ ಈ ಥರ ಯೂಸ್ ಮಾಡಿರೋದ್ರಿಂದ ಇವರಿಗೆ ಇಲ್ಲಿ ಯಾವ ರೀತಿಯಾದಂಥ ರೋಗಗಳು ಅಂದರೆ ಮಾಮೂಲಿಯಾಗಿ ಮುಟ್ರಿಕೆ ರೋಗ ಈ ಥರದ್ದೆಲ್ಲ ಕಂಡುಬರೋವಂಥದ್ದು ಏನೂ ಕಂಡುಬಂದಿಲ್ಲ, ಕಡಿಮೆ ಆಗಿದೆ. ಮತ್ತು ಹೂಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಮತ್ತು ಕಾಯಿಗಳು ಕೂಡ ಶೈನಿಂಗ್ ಚೆನ್ನಾಗಿ ಬರ್ತಿದೆ. ಮತ್ತು ಕಾಯಿ ಕೂಡ ಸೈಜು ಚೆನ್ನಾಗಿ ಬಂದಿದೆ ಮತ್ತು ಶೈನಿಂಗ್ ಕೂಡ ಇದೆ. ಒಂದು ಕೂಡ ಡಾಟ್ಸ್ ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಯೂಸ್ ಮಾಡಿರೋದ್ರಲ್ಲಿ ನಾವು ಎಲ್ಲ ಆ್ಯಸಿಡ್ಗಳಲ್ಲಿ ಮುಟ್ರಿಕೆ ರೋಗ ಕಂಟ್ರೋಲ್ ಆಗಿರೋದು ನೋಡಬಹುದು. ಆದರೆ ಸೂಡೋಮೋನಾಸಲ್ಲಿ ನಾವು ಅಂದ್ಕೊಂಡಿರೋ ರೀತಿ ಯಾವುದು ಮುಟ್ರಿಕೆ ರೋಗ ಕಡಿಮೆ ಆಗಿಲ್ಲ ಮೀನ್ಸ್ ಕಂಪ್ಯಾರಿಟಿವ್ಲಿ ಅದನ್ನು ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಹಾಗೇ ಇದೆ. ಆದರೆ ಗ್ರೋತ್ಗೇನು ಕಡಿಮೆ ಇಲ್ಲ. ಗ್ರೋತ್ ಮತ್ತು ಹೂಗೆ ಎಲ್ಲ ಸೂಡೋಮೋನಾಸ್ ಚೆನ್ನಾಗಿದೆ. ಬಟ್ ಮುಟ್ರಿಕೆ ರೋಗ ಸ್ವಲ್ಪ ಹಾಗೇ ಇದೆ ಅಂತ ಹೇಳ್ತೀವಿ. ನೀವು ಇಲ್ಲೇ ನೋಡಬಹುದು, ಒಂದು ಗಿಡದಲ್ಲಿ ಮುಟ್ರಿಕೆ ರೋಗ ಹಾಗೆ ಇದೆ ಮತ್ತು ಇನ್ನೊಂದು ಗಿಡ ಪಕ್ಕದಲ್ಲಿ ಕಾಯಿ ಅದೇ ರೀತಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮತ್ತು ಹೂ ಕೂಡ ಹಾಗೆ ಸೆಟ್ ಆಗಿದೆ ನೋಡಿ. ಕಾಯಿಗಳು ಸೂಡೋಮೋನಾಸ್ ಸಿಂಪಡಿಸಿದಂತಹ ಗಿಡದಲ್ಲಿ ಕಾಯಿಗಳು ಎಷ್ಟು ರೀತಿಯಾಗಿ ಸೆಟ್ ಆಗಿದೆ ಅಂತ.